ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಹೊಸ ಫೋನಲ್ಲಿ ಬ್ಲಾಗ್ ಮಾಡ್ತಿದ್ದೀನಿ ನೋಡಿ. 17 ತುಂಬ ದಿನ ಕನಸಿತ್ತು ನನಗೆ 17 ತೊಗೋಬೇಕು ಮೊಬೈಲು ಅಂತ. 17 Pro Max ತೊಗೋಬೇಕು ಅಂತಿದ್ದು, 17 ತೊಗೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ಮೊಬೈಲ್ ತೊಗೊಂಡಿದ್ದು. ಲೈಕ್ ಎಷ್ಟು ಒಂದು ವಾರದಿಂದ ಗೈಸ್ ಫೋನೇ ಇರಲಿಲ್ಲ, ಹಂಗೆ ಇದ್ದಿದ್ದೀನಿ ಫೋನ್ ಇಟ್ಕೊಂಡು. ನೋಡಿ ಎಷ್ಟು ಸ್ಟ್ರಗಲ್ ಮಾಡಿದ್ದೀನಿ ನಮ್ಮ ಅಮ್ಮ ನೋಡಿ. ಹಾಯ್ ಮಾ. ನಮಸ್ಕಾರ ಎಲ್ರು. ಹೆಂಗಿದ್ಯಾ? ಚೆನ್ನಾಗಿದ್ಯಾ? ಆರಾಮಾಗಿದ್ಯಾ? ಚೆನ್ನಾಗಿದ್ದೀನಿಪ್ಪ. ನಿಮ್ ಜೊತೆ ತಿರ್ಗಾಡಿ ತಿಕ್ಕಲ್ ತರ. ಇಷ್ಟು ದಿನ ನೋಡಿ ಗಾಯ್ಸ್ ಬ್ಲಾಗ್ ಮಾಡೇ ಇಲ್ಲ. ನನಗೂ ತುಂಬ ಬ್ಲಾಗ್ ಮಾಡಬೇಕು ಅದು ಇದು ಅಂತ ತುಂಬ ಇತ್ತು. ಏನು ಮಾಡೋ, ಸ್ವಲ್ಪ ಕೆಲಸಗಳಿತ್ತು. ಆಮೇಲೆ ತಿರ್ಗಾ ಫೋನ್ ಬೇರೆ ಸೆನ್ಸರ್ ಹೋಗ್ಬಿಟ್ಟಿತ್ತು ಕ್ಯಾಮ್ರಾ. ನಿಮಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಸ್ಟೋರಿಗೆ. ತುಂಬ ಕಷ್ಟ ಆಗಿತ್ತು ವಾಯ್ಸ್. ಒಂದು ವಾರ ಫುಲ್ಲು ಗಾಯ್ಸ್ ಮೀನಾಕ್ಷಿ ಮಾಲ್ಗೂ, ಒಂದು ವಾರ ಇಲ್ಲ, 3 ವಾರ ಸಂಡೇ. ಮೀನಾಕ್ಷಿ ಮಾಲ್ಗೂ ಮನೆಗೂ ತುಂಬ ಕೆಲಸ ಜಾಸ್ತಿ ಆಗಿತ್ತು. ಈಗ 17 ತೊಗೊಂಡಿದ್ದೀನಿ. ಒಳ್ಳೆ ವ್ಲಾಗ್ಸ್ ಬರುತ್ತೆ, ಒಳ್ಳೆ ವೀಡಿಯೋಸ್ ಬರುತ್ತೆ ಆಯಿತಾ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕು ನೋಡಿ. ವ್ಲಾಗ್ ಮಾಡಿ ಯೂಟ್ಯೂಬ್ ಚಾನಲ್ಗೋಸ್ಕರನೇ ಹೊಸ ಫೋನ್ ತೊಗೊಂಡಿರೋದು ಏನಮ್ಮ? ಹೌದಪ್ಪ. ಈಗ ಹೆಂಗಿತ್ತು ನಿಮಗೆ ಹೊಸ ಫೋನ್ ತೊಗೊಂಡಿದ್ದು? ಹೆಂಗೆ ಆಯ್ತು ನಿಂಗೆ? ಎಷ್ಟು ಖುಷಿ ಆಯಿತು? ಇನ್ನ ಎಷ್ಟು ಏನು ತಲೆ ಕೆಡ್ತೀಯೋ ಗೊತ್ತಿಲ್ಲ. ಇಲ್ಲಿ ನೋಡು, ಕ್ಯಾಮ್ರಾ ನೋಡು, ಹೇಳು. ಹೊಸ ಫೋನ್ ತೊಗೊಂಡು ಎಷ್ಟು ಖುಷಿ ಆಯ್ತು ನಿನಗೆ? ನನಗೆ ಇನ್ನ ಖರ್ಚು ಕೊಡ್ತೀಯ ಅಂತ ಟೆನ್ಷನ್ ಆಗ್ತಾ ಇದೆ ಗೈಸ್. ಇವತ್ತು ನಾವು ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ನೆನ್ನೆ ಫೋನ್ ತೊಗೊಂಡಿದ್ದಲ್ಲ, ಬ್ಯಾಕ್ ಕೇಸು, ಆಮೇಲೆ ತಿರ್ಗಾ ಇದು ಫ್ರಂಟು ಇದು ಏನಪ್ಪ ಗ್ಲಾಸ್ ಎಲ್ಲ ಹಾಕ್ಸ್ಕೊಂಬಂದೆ ಜಸ್ಟ್ ಇವಾಗ. ಚೆನ್ನಾಗಿತ್ತು ಮೊಬೈಲು ತೊಗೊಂಡು, ತುಂಬ ಖುಷಿ ಆಯಿತು ಗೈಸ್. ಎಲ್ಲರೂ ಸಪೋರ್ಟ್ ಮಾಡಬೇಕು. ಅಮ್ಮ ಏನು ಸಮಾಚಾರ? ಏನು ಸಮಾಚಾರ ಇಲ್ಲ, ರೆಸ್ಟ್ ತಗೋಬೇಕು ಈ ವಾರ. ಹೆಂಗಿತ್ತು ಫೋನ್ ಎಷ್ಟು ಸ್ಟ್ರಗಲ್ ಮಾಡಿದೆ ನಾವು, ಅದು ಹೇಳು ಆಡಿಯನ್ಸ್ಗೆ ಹೇಳು. ತುಂಬ ಜಗಳ. ಏನು ಹೇಳು, ಏನು ಸ್ಟ್ರಗಲ್ ಮಾಡಿದೆ ನೀನು ಫೋನ್ ತಗೊಳಕ್ಕೆ? ನನಗೆ ಫೋನ್ ಕೊಡ್ಸೋಕೆ ಏನೇನು ಸ್ಟ್ರಗಲ್ ಮಾಡಿದೆ ನೀನು ಒಂದು ವಾರದಲ್ಲಿ? ಆಧಾರ್ ಕಾರ್ಡ್ ಸರಿ ಇಲ್ಲ, ಮತ್ತೆ ಬ್ಯಾಂಕ್ ಅಕೌಂಟು, ಮತ್ತೆ ನಂಬರು. ಅಲ್ಲಿ ಅಕೌಂಟ್ ಅಲ್ಲಿ ಕಾಸು ಹಾಕಿದ್ರೆ ಸೀದಾ ಕಟ್ ಆಯ್ತು. ಮತ್ತೆ ಅಲ್ಲಿ ಹೋಗು ಬ್ಯಾಂಕು, ಅಲ್ಲಿ ಹೋಗಿ ಮ್ಯಾನೇಜರ್ ಇಲ್ಲ, PM ಇಲ್ಲ. ಮತ್ತೆ ಇನ್ನವರೆಗೂ ಆ ಕಾಸು ರಿಟರ್ನ್ ಬಂದಿಲ್ಲ. ಸೋಮವಾರ ಫೋನ್ ಮಾಡು ಅಂತ ಹೇಳಿದ್ದಾರೆ. ಗೈಸ್, ನಾವಮ್ಮ HDFC ಬ್ಯಾಂಕಲ್ಲಿ ಲೈಕ್ ಅಮೌಂಟು ಮುಂಚೆ ನಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು. ಅಮೌಂಟು ಎಲ್ಲ ಲೈಕ್ ಬ್ಯಾಂಕ್ ಅಕೌಂಟೆಲ್ಲ ಅವರೇ ಮಾಡ್ಕೊಡಿ HDFC ಬ್ಯಾಂಕಲ್ಲಿ. ಈಗ ಸಡನ್ನಾಗಿ ನಮ್ಮ ಅಕ್ಕ 10,000 ರೂಪಾಯಿ ಅಮೌಂಟ್ ಹಾಕಿದ್ಲು, ಹೇಗೆ ಕಟ್ಟಾಗ್ಬಿಟ್ಟಿದೆ ಗೈಸ್. ಮೊಬೈಲ್ ತೊಗೋಬೇಕು ಅಂತ 10,000 ರೂಪಾಯಿ ಹಾಕಬೇಕು ಅಂತ ಇದ್ದಿದ್ದು, 10,000 ರೂಪಾಯಿ ಕಟ್ಟಾಗ್ಬಿಟ್ಟಿದೆ. ಏನು ಮಾಡೋದು ಲೈಫಲ್ಲಿ ಎಲ್ಲ. ಆಮೇಲೆ ತಿರ್ಗಾ ನಮ್ಮ ಅಮ್ಮ ಫೋನ್ ತೊಗೋಬೇಕು ಹತ್ಕೊಂಡ್ಬಿಟ್ರು ಗೈಸ್. ಕೇಳಿ, ಹತ್ಕೊಂಡೇ ಅಮ್ಮ ಫೋನ್ ತೊಗೋಬೇಕಾರೆ ನಾನು? ಏನಕ್ಕೆ ಹತ್ಕೊಂಡಿದ್ದು? ಖುಷಿಗ ಗೈಸ್. ನಮ್ಮ ಅಮ್ಮ ನಂಗೆ ಏನೇ ಮಾಡೋದು ಖುಷಿ ಪಡ್ತಾರೆ, ಬಟ್ ನಮ್ಮ ಅಮ್ಮನೇ ನಂಗೆಲ್ಲ ಮಾಡೋದು. ನಮ್ಮ ಅಕ್ಕ ಕೂತ್ಕೊಂಡಿದ್ದಾಳೆ, ಟಿವಿ ನೋಡ್ತಿದ್ದಾಳೆ. ಗೈಸ್, ನಮ್ಮ ಅಮ್ಮ ಇವತ್ತು ದೇವ್ರಿಗೆ ಹೊಸ ಕಬೋರ್ಡ್ ಮಾಡಿಸಿದ್ದಾರೆ ನೋಡಿ. ನಾನು ಹೊಸ ಕಬೋರ್ಡ್ ತೊಗೊಂಡಿದ್ದೀನಿ, ಅದಾದಮೇಲೆ ಹೊಸ ಕಬೋರ್ಡ್ ದೇವ್ರಿಗೆ ಮಾಡಿಸಿದ್ದಾರೆ. ಮುಂಚೆ ನೋಡಿ ಹೆಂಗಿತ್ತು, ಇವಾಗ ನೋಡಿ ಹೊಸ ಕಬೋರ್ಡ್ ಮಾಡಿಸಿದ್ದಾರೆ ನಮ್ಮಮ್ಮ. ಪೂಜೆ ಮಾಡಬೇಕು. ನಮ್ಮ ಅಕ್ಕ ನಾಳೆ ಪೌರ್ಣಮಿ ಇದೆ, ನಾಳೆಲ್ಲ ಪೂಜೆ ಮಾಡಿಸ್ಕೊಂಡು ನಮ್ಮ ಅಕ್ಕ ತೋರಿಸ್ತಾಳೆ. ಅವಾಗ ಒಂದು ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಇಷ್ಟ ಆಯ್ತು ನನಗೆ. ಇದು ನಮ್ಮಮ್ಮ ಆರ್ಡ್ರ್ ಮಾಡಿಸಿರೋದು ಗೈಸ್. ವೀಡಿಯೋಸ್ ಎಲ್ಲ ಬರ್ತೀನಿ ಮೇಲೆ. ಲೈಕ್ 17 ತೊಗೊಂಡಿದ್ದೀನಿ ಈಗ ನೋಡಿ. ಫೋನ್ ನೋಡಿ, ನೀವು ನೋಡಿ, ಸಕ್ಕತ್ತಾಗಿದೆ ಫೋನು. ನಾನು ವೈಟ್ ತೊಗೊಳತ್ತಿದ್ದೆ, ನಮ್ಮಮ್ಮ ಗ್ರೀನ್ ತಗೋ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಹೇಳೋದಕ್ಕೆ ಗ್ರೀನ್ ತೊಗೊಂಡಿದ್ದೀನಿ. ಫೋನ್ ಸಕ್ಕತ್ತಾಗಿದೆ, ನೋಡ್ಬೋದು ನೀವು. ಇದಕ್ಕೂ ಒಂದು ಏರ್ಪಾಡ್ಸು ಗಿಫ್ಟ್ ಮಾಡಿದ್ದಾರೆ. ಕ್ರೋಮಾದಲ್ಲಿ ತೊಗೊಂಡಿದ್ದು ನಾನು. ಕ್ರೋಮಾದಲ್ಲಿ ಒಂದು ಏರ್ಪಾಡ್ಸ್ ಕೊಟ್ಟಿದ್ದಾರೆ ಗೈಸ್. ತುಂಬ ಸ್ಟ್ರಗಲ್ ಮಾಡಿದ್ದೀನಿ ನಾನು. iPhone 17 Pro Max ತೊಗೋಬೇಕು ಅಂತಿದ್ದು, ಮತ್ತೆ ತಿರ್ಗಾ iPhone 17 Pro ತೊಗೊಳಂತಿದ್ದೆ. ತಿರ್ಗಾ ಅಮೌಂಟ್ ಇರಲಿಲ್ಲ ಅಂತ ಅಂದ್ಬಿಟ್ಟು 17 ಇದು ಮಾಡ್ಕೊಂಡಿದ್ದೀನಿ. 18 ಬರುತ್ತೆ, ಇನ್ನೂ ಒಂದು ವರ್ಷ ಆದಮೇಲೆ 18 ತೊಗೊಳತ್ತಿದ್ದೀನಿ. ನೋಡೋಣ, ನೀವು ಎಷ್ಟೆಷ್ಟು ಸಪೋರ್ಟ್ ಮಾಡ್ತೀರಾ ಹೆಂಗೆ ಅಂತ ನೋಡ್ಬಿಟ್ಟು ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಮೈ ಆಡಿಯನ್ಸ್. ನೋಡೋಣ ಹೆಂಗಿರುತ್ತೆ ಅಂತ. ನಿಮ್ಗೊಂದು ಫೋನ್ ತೊಗೊಂಡಿದ್ದು ಶಾರ್ಟ್ ಹಾಕೊಂಡ್ಬಿಡ್ತೀನಿ, ನೋಡ್ಕೊಂಬನ್ನಿ ಹಂಗೆ.
ಮತ್ತು ತಿರ್ಗಾ ಇನ್ನೇನು ಗೈಸ್ ಸಮಾಚಾರ, ಎಲ್ಲರೂ ಹಂಗಿದ್ದೀರಾ, ಚೆನ್ನಾಗಿದ್ದೀರಾ? ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಲೈಕ್ ಹೊಸ ಫೋನ್ ತೊಗೊಂಡಿದ್ದೀನಿ ನೋಡಿ, ಹೊಸ ಫೋನ್ ತೊಗೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು ಹೊಸ ಫೋನ್ ತೊಗೊಂಡಿದ್ದು, ಸಕ್ಕತ್ ಇಷ್ಟ ಆಯ್ತು ನನಗೆ. ಮತ್ತೇನು ಗೈಸ್ ಸಮಾಚಾರ, ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಗೈಸ್. ಜಿಮ್ ಇದೆ ಇವತ್ತು, ಜಿಮ್ಗೆ ಹೋಗ್ಬೇಕು. ಕೆಲಸ ಇದೆ, ಮಂತ್ ಎಂಡ್ ಅಲ್ವಾ, ಕೆಲಸ ಇದೆ ಇವತ್ತು, ಜಿಮ್ಗೆ ಹೋಗ್ಬೇಕು ನೋಡಿ. ಫುಲ್ ಕೆಲಸ ಇದೆ ಇವತ್ತು. ಹೊಸ ಫೋನ್ ತೊಗೊಂಡಿದ್ದೀನಿ ಗೈಸ್, ಇಷ್ಟ ಆಯಿತು. ಸರಿ ಆಯಿತು, ಈಗ ಜಿಮ್ಗೆ ಹೊಡಬೇಕು. ಜಿಮ್ಗೆ ಹೋಗ್ತಾ ಹಂಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ, ಬನ್ನಿ ಗೈಸ್. ಜಿಮ್ಗೆ ಹೊರಟೆ ಈಗ. ಇವತ್ತು ಕೆಲಸ ಇದೆ ಜಿಮ್ಮಲ್ಲಿ. ಫ್ರೈಡೇ ರಜಾ ಹಾಕ್ಕೊಂಡಿದ್ದೆ, ಯಾಕೋ ಸ್ವಲ್ಪ ರೀಸನ್ ಇತ್ತು, ರಜಾ ಹಾಕ್ಕೊಂಡಿದ್ದೀನಿ. ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು. ಊಟ ಆಗಿದೆ, ಜಿಮ್ಗೆ ಹೋಗ್ಬೇಕೀಗ. ಓಕೆ ಗೈಸ್, ಬಾಯ್. ಉಸಿರಿನಲಿ ನಿನ್ನ ಬಿಗಿದಿಡುವೆ, ಉಸಿರಿರುವವರೆಗೂ ನಾ ಪೂಜಿಸುವೆ.